ಪ್ಯಾನ್ ಕಾರ್ಡ್ನಿಂದ ಆರಂಭವಾದ ಪ್ರೀತಿ 1.5 ವರ್ಷಕ್ಕೆ ಪ್ರಿಯಕರ ದೂರ. ಪ್ಯಾನ್ ಕಾರ್ಡ್ನಿಂದ ಆರಂಭವಾದ ಪ್ರೀತಿ ಇದು. ಸ್ನೇಹದ ಮದುವೆ ಕೂಡ ಆಯ್ತು. ಆದರೆ ಕೇವಲ 1 ವರ್ಷಕ್ಕೆ ಪ್ರೀತಿಯನ್ನ ಕಳೆದುಕೊಂಡ್ಲು ಯುವತಿ. ಯುವಕನಿಂದ ದೂರವಾಗುವ ಪರಿಸ್ಥಿತಿ ಬಂದಿದೆ ನೋಡಿ. 7 ವರ್ಷದಿಂದ ಇಬ್ರು ಅಮರ ಪ್ರೇಮಿಗಳಾಗಿದ್ರು. ಸಂತ್ರಸ್ತೆ ಯುವತಿ ಕಾಲೇಜ್ನಲ್ಲಿ ಓದುತ್ತಿರಬೇಕಾದ್ರೆ ಕಾಲೇಜಿನ ಡಾಕ್ಯುಮೆಂಟ್ಗೆ ಅಂತ ಪ್ಯಾನ್ ಕಾರ್ಡ್ ಪಡೆಯಲು ಜೆರಾಕ್ಸ್ ಅಂಗಡಿಗೆ ಹೋಗಿದ್ಲು ನೋಡಿ. ಆಗ ಅಲ್ಲಿಯೇ ಈಕೆಗೆ ಪರಿಚಯವಾಗಿದ್ದು ಪಾವಗಡದ ಬೊಮ್ಮನಾಯಕ. ಜೆರಾಕ್ಸ್ ಅಂಗಡಿಯಲ್ಲಿ ಹುಟ್ಟಿದ ಪ್ರೀತಿ ಕೊನೆ ಗರ್ಭಿಣಿ ಮಾಡಿ ಇನ್ನೊಂದು ಮ್ಯಾರೇಜ್ಗೆ ರೆಡಿ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯ ಹೊಸದುರ್ಗದ ಸಂತ್ರಸ್ತೆ ಕಂಡ್ರಿ ಇವಳು. ಬೊಮ್ಮನಾಯಕ ಜೊತೆ ಪರಿಚಯವಾಗಿ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ್ದಾರೆ. ಆದ್ರೀಗ ದಿಢೀರಂತ ಬೊಮ್ಮನಾಯಕ ಈಕೆಗೆ ಬಿಟ್ಟು ಮತ್ತೊಬ್ಬಳ ಜೊತೆ ವಿವಾಹಕ್ಕೆ ಮುಂದಾಗಿದ್ದಾನೆ. ಇನ್ನು ಸಂತ್ರಸ್ತೆ ಯುವತಿಯೊಂದಿಗೆ ಬೊಮ್ಮನಾಯಕ ಮನೆಯವರ ವಿರೋಧದ ನಡುವೆಯೂ ಸಿಂಪಲ್ ಆಗಿ ಮದುವೆಯಾಗಿದ್ದ. ಪಾವಗಡದ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು 1.5 ವರ್ಷಗಳ ಕಾಲ ಸಂಸಾರ ಕೂಡ ಮಾಡಿದ್ದ. ಪತ್ನಿ ಕಾಲೇಜಿನಲ್ಲಿ ವ್ಯಾಸಂಗ, ಈತ ಕಂಪನಿ ಸೇರ್ಕೊಂಡ. ಬೊಮ್ಮನಾಯಕ್ ಪತ್ನಿ ಬಿಟ್ಟು ಮತ್ತೊಂದು ಮದುವೆಗೆ ತಯಾರಿ. ಮದುವೆಯ ನಂತರ ಪತ್ನಿ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡೋಕೆ ಶುರುವಿಟ್ಕೊಂಡ್ಲು. ಇತ್ತ ಬೊಮ್ಮನಾಯಕ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ ನೋಡಿ. ಇಬ್ರು 1.5 ವರ್ಷಗಳ ಕಾಲ ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡತೊಡಗಿದ್ರು. ಆದ್ರೆ ಇಬ್ಬರ ಮಧ್ಯೆ ಅದೇನಾಯ್ತೋ ಏನೋ, ಬೊಮ್ಮನಾಯಕ ದಿಢೀರಂತ ಆಕೆಯನ್ನ ಬಿಟ್ಟು ಬೇರೆ ಯುವತಿ ಜೊತೆ ವಿವಾಹ ಆಗೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾನೆಂದು ಸಂತ್ರಸ್ತೆ ಅಳಲನ್ನ ತೋಡ್ಕೊಂಡಿದ್ದಾಳೆ. ಜಾತಿ ನಿಂದನೆ ಮಾಡಿದ ಪತಿ ಮನೆಯವರು ವರದಕ್ಷಿಣೆ ಬೆದರಿಕೆ ಮತ್ತು ಕಿರುಕುಳ ಆರೋಪ. ಇತ್ತ ಸಂತ್ರಸ್ತೆ ಸ್ವತಃ ಗಂಡ ಮತ್ತು ಗಂಡನ ಮನೆಯವರ ವಿರುದ್ಧವೇ ದೂರನ್ನ ದಾಖಲಿಸಿದ್ದಾಳೆ. ಗಂಡನ ಮನೆಯವರಿಗೆ ಪ್ರಶ್ನೆ ಮಾಡಿದಾಗ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾಳೆ. ಹಾಗೆ ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆಂದು ದೂರನ್ನ ಕೊಟ್ಟಿದ್ದಾಳೆ. ಇನ್ನು ಗರ್ಭಿಣಿ ಅಂತಾನೂ ಲೆಕ್ಕಿಸದೆ ಗಂಡನಾದವನು ತನ್ನ ತಾಯಿಯ ಮಾತನ್ನ ಕೇಳಿ ಬೇರೊಂದು ವಿವಾಹಕ್ಕೆ ತಯಾರಿ ಮಾಡಿಕೊಂಡಿದ್ದಾನೆಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆರೋಪ ಮಾಡಿದ್ದಾಳೆ. ಗಂಡನ ತಾಯಿ ಆತ್ಮಹತ್ಯೆಯ ಬೆದರಿಕೆ ಹಾಕಿದ್ದಾರಂತೆ. ಅದಕ್ಕಾಗಿ ತನ್ನ ಪತಿ ವಿವಾಹಕ್ಕೆ ಒಪ್ಕೊಂಡಿದ್ದಾನೆ. ನನಗೆ ಗಂಡ ಬೇಕು, ನ್ಯಾಯ ಕೊಡಿಸಿ. ಮಗುವಿನ ಭವಿಷ್ಯಕ್ಕೋಸ್ಕರ 6 ತಿಂಗಳ ಗರ್ಭಿಣಿ ಅಲಿದಾಟ ನಡೆಸುತ್ತಿದ್ದಾಳೆ ನೋಡಿ. ಸದ್ಯ ಗಂಡ ಬೊಮ್ಮನಾಯಕ್, ಆತನ ತಾಯಿ ಕರಿಯಮ್ಮ ಸೇರಿದಂತೆ 4 ವಿರುದ್ಧ ದೂರ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.